ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬ ರುಚಿಕರವಾದಂತಹ ಟೊಮೆಟೊಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ನಾವು ಅದಕ್ಕೆ ಏನೇನು ಬೇಕಂತ ನೋಡೋಣ. ನಾನು ಒಂದು 8 ಟೊಮೆಟೊಕಾಯಿ ತೊಗೊಂಡಿದ್ದೀನಿ. ತೊಳ್ಕೊಂಡು ನೀಟಾಗಿ ಈ ಥರ ಒರೆಸ್ಕೋಬೇಕು, ಇಲ್ಲಾಂದರೆ ನೀರಿದ್ದರೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ. ಒಂದು ಈರುಳ್ಳಿ ತೊಗೊಳ್ಳೋಣ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಗುರಳ್ ಪುಡಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಳ್ಳೋಣ, ಸಾಸಿವೆ. ಇವಾಗ ಟೊಮೆಟೊಕಾಯಿ ಹಣ್ಣು ಹೆಚ್ಕೊಳ್ಳೋಣ ನೀಟಾಗಿ. ಉದ್ದಕ್ಕೆ ಹೆಚ್ಕೋಬೇಕು. ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ. ಇವಾಗ ನಾವು ಹಂಚಕ್ಕೆ ಹಾಕಿಡೋಣ. ಹಂಚು ಕಾದಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಆಗಿದೆ, ತಗೊಳ್ಳೋಣ. ಇವಾಗ ಅದೇ ಹಂಚಿಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಕೆಂಪಾಗೋ ಥರ ಫ್ರೈ ಮಾಡಬೇಕು. ಇವಾಗ ಫ್ರೈ ಆಗಿದೆ, ತಗೊಂಬಿಡೋಣ. ಇವಾಗ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡೋಣ. ತಗೊಳ್ಳೋಣ. ಇವಾಗ ಮತ್ತೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಬೇಕು. ನೋಡಿ ಇವಾಗ ಫ್ರೈ ಆಗಿದೆ, ನೀಟಾಗಿ ಅನ್ನ ತಗೊಂಬಿಡೋಣ. ಇವಾಗ ಟೊಮೆಟೊಕಾಯಿ ಹಾಕೋಣ. ನಾವು ಮುಂಚೆ ಟೊಮೆಟೊಕಾಯಿ ಹುರ್ಕೊಂಡ್ಬಿಟ್ರೆ ಅದು ಜಿಡ್ಡು ಹಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಮತ್ತು ಬೇರೆ ಹುರಿಯೋಕ್ಕೆ ಇವಾಗ ಲಾಸ್ಟಲ್ಲಿ ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಣ್ಣ ಬರಬೇಕು, ಹಸಿ ವಾಸನೆ ಹೋಗ್ಬಿಟ್ಟು ಈ ಥರ ಆಗಬೇಕು. ನೋಡಿ ಕೆಂಪಣ್ಣ ಬಂದಿದೆ. ಇವಾಗ ಸ್ಟವ್ ಬಂದ್ ಮಾಡಿ ತಗೊಳ್ಳೋಣ. ಇವಾಗ ಇದು ಸ್ವಲ್ಪ ಬಿಸಿ ಇದೆಯಲ್ಲ, ತಣ್ಣಗಾಗೋಕ್ಕೆ ಇಡೋಣ. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ನಾನು ಆವಾಗಲೇ ಉಪ್ಪು ಹೇಳೋದು ಮರ್ತಿದ್ದೆ, ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ ಮರ್ತಿದ್ದೆ, ಬೆಲ್ಲನ ಹಾಕ್ಕೊಳ್ಳಿ. ಇದಕ್ಕೆ ರುಬ್ಬಕ್ಕೆ ನೀರು ಹಾಕಬಾರ್ದು. ಸ್ವಲ್ಪ ಗುರಳ್ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪನೂ ನೀರು ಹಾಕಬಾರ್ದು, ಇಲ್ಲಾಂದರೆ ಕೆಟ್ಟೋಗುತ್ತೆ ಚಟ್ನಿ. ನೋಡಿ ಇವಾಗ ರುಬ್ಬಿದ್ದೀನಿ. ನುಣ್ಣಗೆ ರುಬ್ಬಾರ್ದು, ಈ ಥರ ತರಿಯಾಗಿರಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇರಬೇಕು, ತರಿಯಾಗಿ. ಇವಾಗ ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಚಟಪಟ ಆದಮೇಲೆ ಇವಾಗ ಇದನ್ನ ಹಾಕೊಳ್ಳೋಣ, ರುಬ್ಬಿರೋದು. ಜಾರಲ್ಲಿರೋದೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಏರ್ಸೋಣ. ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಅದು ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ ಈ ಥರ ಎಣ್ಣೆ ಬಿಡ್ತಾಯಿದೆ. ಈ ಥರ ಎಲ್ಲ ಎಣ್ಣೆ ಬರಬೇಕು. ಇವಾಗ ಬಂದ್ ಮಾಡಿಬಿಡೋಣ ಸ್ಟವ್ನ. ಇವಾಗ ಚಟ್ನಿ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡೋಣ. ಇವಾಗ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.